ಈಗ NDA ಜೊತೆ ನಾವು ಇರೋದ್ರಿಂದ ನಮ್ಮ ಅಭಿಪ್ರಾಯನ NDA ಅಂದರೆ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು, ಗೃಹ ಮಂತ್ರಿಗಳು, ನಡ್ಡಾ ಅವರು, ಅವರ ಪಕ್ಷದ ಅಧ್ಯಕ್ಷರು, ಅವ್ರ ಗಮನಕ್ಕೂ ತರ್ತೇವೆ. ಅಂತಿಮವಾಗಿ ಕುಮಾರಸ್ವಾಮಿ ಅವರು, ಶಾ ಅವರು, ಪ್ರಧಾನಮಂತ್ರಿಗಳು ಒಂದು ತೀರ್ಮಾನ ಮಾಡ್ತಾರೆ. ಆ ತೀರ್ಮಾನಕ್ಕೆ ಎಲ್ಲರೂ ಭದ್ರಾಗಿರ್ತೇವೆ ಅನ್ನೋದು ಮೊದಲನೇದು. ನಾವೆಲ್ಲ ಒಟ್ಟಾಗಿ ಈಗ 8 ಕ್ಷೇತ್ರನ ಟೂರ್ ಮಾಡೋದು ಇದು ಒಂದು. 2 ತೀರ್ಮಾನ ಇವತ್ತು ಮಾಡಿದ್ದೇವೆ. ಆಮೇಲೆ ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ವಿವೇಕ್ ವರ್ಸಸ್ ಶ್ರೀಕಂಠೇಗೌಡರು ಒಂದು ತೀರ್ಮಾನಕ್ಕೆ ಕುಮಾರಸ್ವಾಮಿ ಅವರು ಕೊಡಬೇಕು ಅಂತೇಳಿ ಎಲ್ಲರ ಅಭಿಪ್ರಾಯ ತಗೊಂಡು ತೀರ್ಮಾನ ಮಾಡಿದ್ದೇವೆ. ಇದಿಷ್ಟನ್ನ ನಿಮ್ಮ ಗಮನಕ್ಕೆ ತರ್ತೀವಿ. ಅಂತಿಮವಾಗಿ ಯಾವ ಅಭ್ಯರ್ಥಿ ಅನ್ನುವಂಥದ್ದು ಫೈನಲೈಸ್ಡ್ ಆಗಿಲ್ಲ ಸರ್. ಮುಂದಿನ ವಾರ ಎಲ್ಲ ಕ್ಷೇತ್ರ ಯಾವುದು ಎಲ್ಲಿ ಆಗಿದೆ, ಯಾವುದಾಗಿದೆ, ಯಾವ ಕ್ಷೇತ್ರ ಆಗಿದೆ? ಮಂಡ್ಯ ಕ್ಷೇತ್ರ ಸರ್ ಜೆಡಿಎಸ್ಗೆ ಸಿಗ್ಬೋದಾ ಸರ್? ಸುಮಲತಾ ಅವರು ಇದು JDS ಬಿಜೆಪಿ ಪ್ರಶ್ನೆ ಅಲ್ಲ. NDAನಲ್ಲಿ ನಾವು ಒಬ್ಬರು ಇದ್ದೇವೆ ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಅದನ್ನು ಅಲ್ಟಿಮೇಟ್ಲಿ ತೀರ್ಮಾನ ಮಾಡೋದು ಪ್ರಧಾನಮಂತ್ರಿಗಳು, ಶಾ ಅವರು, ನಡ್ಡಾ ಅವರು, ಕುಮಾರಸ್ವಾಮಿ, ಕರ್ನಾಟಕದ ಮುಖಂಡರು ಯಡಿಯೂರಪ್ಪನವರು, ವಿಜಯೇಂದ್ರ ಅವರು ಸಮಾಲೋಚನೆ ಮಾಡಿ ತೀರ್ಮಾನ ಮಾಡಿ. ಜೆಡಿಎಸ್ಗೆ ಸಿಗಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ? ನೀವು ಹೇಳಿದ್ ಕೇಳಲಿಲ್ಲ. ಜೆಡಿಎಸ್ ಅಭ್ಯರ್ಥಿಗೆ ಸಿಗಬೇಕು ಅಂತಕ್ಕಂಥದ್ದು ನಿಮ್ಮ ಅಭಿಪ್ರಾಯ? JDS ಬಿಜೆಪಿ ಅಭ್ಯರ್ಥಿ ಇರುವಂತವರು MP ಇದ್ದಾರೆ, ಅಲ್ಲಿ ಎಲ್ಲಿದ್ದಾರೆ? ಅವರು ಕೂಡ ಇವಾಗ ನಾನು ಒಂದು ಮಾತು ಹೇಳಿದೆ, ಬಟ್ ಅವರು ಬಿಜೆಪಿ ಒಂದು ನಿಮಿಷ ನಿಮ್ಮ ಎಲ್ಲ ಕಡೆ ಬಿಜೆಪಿ ಅಭ್ಯರ್ಥಿ ಇದ್ದಾರೆ. ಕೋಲಾರದಲ್ಲಿ ಇದ್ದಾರೆ, ತುಮಕೂರಲ್ಲಿ ಇದ್ದಾರೆ. ಈಗ ಮಂಡ್ಯದಲ್ಲಿ ಇದ್ದಾರೋ ಇಲ್ವೋ ನನಗೆ ಯಾವ ಪಾರ್ಟಿ ಅದ್ರ ಬಗ್ಗೆ ನಾನು ಡಿಬೇಟ್ ಮಾಡಲ್ಲ, ಅದರ ಅವಶ್ಯಕತೆ ಇಲ್ಲ. ಪ್ಲೀಸ್, ಈಗ 2 ಸೀಟ್ ಗೆದ್ದಿರೋದು, ಒಂದು ಸುರೇಶ್, ಒಂದು ಪ್ರಜ್ವಲ್ ರೇವಣ್ಣ. ಎಲ್ಲ ಕಡೆ ಬಿಜೆಪಿ ಇದ್ದಾರೆ. ಅಂತಿಮವಾಗಿ ನಮ್ಗೆ ಎಷ್ಟು ಸೀಟ್ ಕೊಡ್ತಾರೆ ಅನ್ನೋ ತೀರ್ಮಾನ ಮಾಡೋದು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರು ಎಲ್ಲ ವಿಷಯನ, ಕುಮಾರಸ್ವಾಮಿಯವರು ಎಷ್ಟೆಷ್ಟು ಓಟನ್ನು ಯಾವ್ಯಾವ ಎಲೆಕ್ಷನ್ನಲ್ಲಿ ತೆಗೆದುಕೊಂಡಿದ್ದೇವೆ ಪ್ರತಿಯೊಂದು ಮಾಹಿತಿಯನ್ನು ಶಾ ಅವರಿಗೆ ಕೊಟ್ಟಿದ್ದಾರೆ. ಆದ್ದರಿಂದ ಇನ್ನೊಂದು ವಾರ ಆಗ್ಬೋದು ಅಥವಾ 2 ವಾರ ಆಗ್ಬೋದು. ಇದು ದೆಹಲಿ ಮಟ್ಟದಲ್ಲಿ ಕುಮಾರಸ್ವಾಮಿ ಜೊತೆ ಸಮಾಲೋಚನೆ ಮಾಡಿ ತೀರ್ಮಾನ ಮಾಡ್ತಾರೆ.